ಆಪರೇಷನ್ ಸಿಂಧೂರಿಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಯಾಕೆ ಬಂತು ಅನ್ನುವುದರ ನೆನಪು ಮಾಡಿಕೊಳ್ಳದೆ ಹೋದರೆ ಬಹುಶಃ ಕೆಲವರಿಗೆ ಇದು ಯಾಕಾಯಿತು ಅನ್ನುವುದು ಗೊತ್ತಾಗದೆ ಹೋಗ್ಬೋದು. ಈ ದೇಶದ ಮುಕುಟ ಅಂತ ಕರೆಸಿಕೊಳ್ಳುವಂತಹ ಆ ಕಾಶ್ಮೀರ ಅದು ಈ ದೇಶದ ಜನರ ಪಾಲಿಗೆ ಕೇವಲ ಒಂದು ನೆಲ ಅಷ್ಟೇ ಅಲ್ಲ. ಯಾವ ಕಾಶ್ಮೀರ ಅನ್ನುವ ಹೆಸರಿದೆಯೋ ಆ ಕಾಶ್ಮೀರ ಎನ್ನುವ ಹೆಸರಿನ ಹಿಂದೆ ವೇದಕಾಲೀನ ಋಷಿ ಸಪ್ತರ್ಷಿಗಳಲ್ಲಿ ಓರ್ವರಾಗಿರುವಂತಹ ಕಶ್ಯಪ ಮುನಿಯ ತಪೋಭೂಮಿಯಾಗಿರುವಂತಹ ಆ ಕಾಶ್ಮೀರ, ತಾಯಿ ಶಾರದಾ ಮಾತೆಯ ಆವಾಸ ಸ್ಥಾನವಾಗಿರುವಂತಹ ಆ ಕಾಶ್ಮೀರ, ಆದಿಶಂಕರರ ಪಾದಸ್ಪರ್ಶದಿಂದ ಪುನೀತವಾದಂತಹ ಆ ಕಾಶ್ಮೀರ, ಸಂತ ಲಲ್ಲೇಶ್ವರಿ ಮತ್ತು ಅಭಿನವ ಗುಪ್ತರ ಆಧ್ಯಾತ್ಮಿಕ ಸಾಧನೆಯ ಉತ್ತುಂಗತೆಗೆ ಸಾಕ್ಷಿಯಾದಂತಹ ಆ ಕಾಶ್ಮೀರ ಭಾರತದ ಪಾಲಿಗಷ್ಟೇ ಅಲ್ಲ, ಅದು ಜಗತ್ತಿನ ಪಾಲಿಗೆ ಸ್ವರ್ಗ ಸದೃಶವಾದಂತಹ ನೆಲ. ಇಂತಹ ಕಾಶ್ಮೀರ 1947ರಲ್ಲಿ ಈ ದೇಶದ ಸ್ವಾತಂತ್ರ್ಯವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ಭಾರತವನ್ನು ಹರಿದು ಹಂಚಿ ತುಂಡು ತುಂಡಾಗಿ ಮಾಡಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗಬಹುದು ಅನ್ನುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟ ಪರಿಣಾಮ ಅಲ್ಲಿನ ರಾಜ ಹರಿ ಸಿಂಗ್ ತಾನು ಭಾರತದ ಜೊತೆಗೂ ಸೇರದೆ ಪಾಕಿಸ್ತಾನದ ಜೊತೆಗೂ ಸೇರದೆ ಸ್ವತಂತ್ರವಾಗಿಯೇ ಇರ್ತೇನೆ ಎನ್ನುವಂಥ ಒಂದು ಯೋಚನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗತಾನೇ ಪ್ರತ್ಯೇಕವಾದಂತಹ ಪಾಕಿಸ್ತಾನ ಆ ಕಾಶ್ಮೀರ ರಾಜ್ಯದ ಮೇಲೆ ದಾಳಿಯನ್ನು ಮಾಡಿತು. ಯಾವಾಗ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವುದಕ್ಕೆ ರಾಜ ಹರಿಸಿಂಗಿಗೆ ಸಾಧ್ಯವಾಗಲಿಲ್ಲವೋ ಆತ ಸಹಜವಾಗಿ ಭಾರತದ ಆಶ್ರಯವನ್ನು, ಭಾರತದ ನೆರವನ್ನು ಕೇಳ್ತಾನೆ. ಆ ಸಂದರ್ಭದಲ್ಲಿ ಆತ ಭಾರತದ ಜೊತೆಗೆ ತನ್ನ ರಾಜ್ಯವನ್ನು ವಿಲೀನಗೊಳಿಸಿಕೊಳ್ಳುವುದಕ್ಕೂ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಅಂತಹ ಸಂದರ್ಭದಲ್ಲಿ ಭಾರತದ ಸೈನ್ಯ ಕಾಶ್ಮೀರವನ್ನು ಉಳಿಸಿಕೊಂಡಿತು. ಆದರೆ ದುರಾದೃಷ್ಟವೋ ಎನ್ನುವಂತೆ ಕಾಶ್ಮೀರದ 1/3 ಭಾಗದಷ್ಟು ಭೂಮಿಯನ್ನು ಅದಾಗಲೇ ಪಾಕಿಸ್ತಾನ ತನ್ನ ಕೈವಶಕ್ಕೆ ಸೇರಿಸಿಕೊಂಡಾಗಿತ್ತು. ಯಾವುದನ್ನು ನಾವಿವತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಆಜಾದಿ ಕಾಶ್ಮೀರ ಅಂತ ಹೇಳ್ತಾ ಇದ್ದಾರಲ್ಲ, ಆ ಕಾಶ್ಮೀರವೂ ಕೂಡ ಭಾರತದ್ದೇ ಆದಂತಹ ಭಾಗವಾಗಿತ್ತು. ಆದರೆ ಭಾರತದ ಜೊತೆಗೆ ವಿಲೀನವಾಗುವುದಕ್ಕಿಂತ ಮೊದಲೇ ಅದು ಪಾಕಿಸ್ತಾನದ ಕೈವಶವಾಯಿತು. ಇಷ್ಟು ಮಾತ್ರ ಅಲ್ಲ, ಕಾಶ್ಮೀರಕ್ಕೆ ಸಂವಿಧಾನದ ಒಳಗಡೆ 370ನೇ ವಿಧಿಯ ಅನ್ವಯ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ಕಳೆದ 7.5 ದಶಕದಲ್ಲಿ ನಿರಂತರವಾಗಿ ಒಂದು ಪ್ರತ್ಯೇಕತೆಯ ಭಾವ, ಒಂದು ವಿಶೇಷವಾದ ಸ್ಥಾನಮಾನದ ಕಾರಣಕ್ಕಾಗಿ ಆ ನೆಲದಲ್ಲಿ ಜೀವಂತವಾಗಿ ಉಳಿಸಿಕೊಂಡು ಬಂದೆವು. ಒಂದು ಕಡೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಇನ್ನೊಂದು ಕಡೆ ಭಾರತದ ಒಳಗೆ ಇದ್ದು ವಿಶೇಷ ಸ್ಥಾನಮಾನದ ಕಾರಣದಿಂದ ಹುಟ್ಟಿಕೊಂಡಂತಹ ಪ್ರತ್ಯೇಕತಾ ಭಾವ. ಇವೆರಡೂ ಸೇರಿ ಕಾಶ್ಮೀರವೆನ್ನುವ ಭೂಲೋಕದ ಸ್ವರ್ಗವನ್ನು ನರಕ ಸದೃಶವನ್ನಾಗಿ ಮಾಡಿತು ಅನ್ನುವುದನ್ನು ನಾವು ನೆನಪಿಸಿಕೊಳ್ಳಬೇಕು.
1947ರಿಂದ ಪ್ರಾರಂಭವಾಗಿ ಮೊನ್ನೆಯ ಪಹಲ್ಗಾಮಿನ ಮೇಲೆ ನಡೆದ ದಾಳಿಯವರೆಗೆ ನಿರಂತರವಾಗಿ ಭಾರತದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಆಕ್ರಮಣ, ಭಯೋತ್ಪಾದನೆಯ ದಾಳಿ, ಸೈನಿಕ ಆಕ್ರಮಣ ಈ ರೀತಿಯಾಗಿ ನಡೀತಾನೆ ಇತ್ತು. 1990ರ ಹೊತ್ತಿಗೆ ಬಹುಶಃ ಇಡೀ ಜಗತ್ತೇ ಯೋಚನೆ ಕೂಡ ಮಾಡಲಾರದಂತಹ ಒಂದು ಜನಾಂಗೀಯ ಹತ್ಯೆ ನಡೆದು ಹೋಯಿತು. ಯಾರು ಕಾಶ್ಮೀರದ ಮೂಲ ನಿವಾಸಿಗಳಿದ್ರು ಅಂತಹ ಪಂಡಿತ ಸಮುದಾಯ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ತಾವು ಹುಟ್ಟಿದ ನೆಲವನ್ನು ಬಿಟ್ಟು ಪಲಾಯನ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಯಿತು. ಇವೆಲ್ಲವೂ ಕೂಡ ಇದೇ ಕಾಶ್ಮೀರದಲ್ಲಿ ನಡೆಯಿತು. ಅಲ್ಲಿಯ ನಾಗರಿಕರು, ಪೊಲೀಸರು, ಭಾರತೀಯ ಸೈನಿಕರು ಈ ರೀತಿ ನಿರಂತರವಾಗಿ ಹತ್ಯೆಗೆ ಒಳಗಾಗ್ತಾ ರಕ್ತದ ಓಕುಳಿಯೇ ಆ ಕಾಶ್ಮೀರದ ನೆಲದಲ್ಲಿ ನಡೀತಾ ಬಂತು. ಪ್ರತಿ ಸಲ ಕಾಶ್ಮೀರದ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಸೈನ್ಯ ತಕ್ಕ ಉತ್ತರವನ್ನು ಕೊಟ್ಟಿದೆ. ಆದರೆ ಆಡಳಿತ ವ್ಯವಸ್ಥೆಯ ಒಂದು ಸರಿಯಾದ ಬೆಂಬಲ ಸಿಗದೆ ಹೋದರೆ ಯಾವುದೇ ಒಂದು ಸೈನ್ಯವೂ ಕೂಡ ಪೂರ್ಣ ರೂಪದಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲದರ ಪರಿಣಾಮವಾಗಿ ಕಾಶ್ಮೀರದ ಸಮಸ್ಯೆ ಅದು ಜೀವಂತವಾಗಿಯೇ ಉಳಿದುಕೊಂಡು ಬಂತು. ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನೋಡಬೇಕು. ಮೊನ್ನೆಯವರೆಗೂ ಕಾಶ್ಮೀರದಲ್ಲಿ ಸೈನಿಕರು ಓಡಾಡಬೇಕು ಅಂತಾದರೆ ಅವರ ವಾಹನಗಳ ಮೇಲೆ ಕಲ್ಲೆಸೆಯುವುದು, ಸೈನಿಕರ ಕಾರ್ಯಾಚರಣೆಯನ್ನು ತಡೆಯುವುದು, ತಾವು ಮಾಡುತ್ತಾ ಇರುವಂತಹ ಭಯೋತ್ಪಾದನೆಯ ಕೃತ್ಯವನ್ನು ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟ ಎನ್ನುವ ರೀತಿಯಲ್ಲಿ ಬಿಂಬಿಸುವುದು, ಇವೆಲ್ಲವೂ ನಡೆದೇ ಇತ್ತು. ಇವೆಲ್ಲದರ ಪರಿಣಾಮ ಕಾಶ್ಮೀರದ ಸಮಸ್ಯೆ ಅದು ದಿನದಿಂದ ದಿನಕ್ಕೆ ಬೆಳೀತಾನೆ ಹೋಯಿತು ಅನ್ನೋದನ್ನು ನಾವು ನೆನಪಿಸಿಕೊಳ್ಳಬೇಕು. ಕಳೆದ ಒಂದು ದಶಕ ಕಾಶ್ಮೀರದ ಮೇಲೆ ನಡೆದಿರುವಂತಹ ದಾಳಿಗಳನ್ನು ನೆನಪಿಸಿಕೊಂಡ್ರೆ ಮತ್ತು ಆ ಎಲ್ಲ ದಾಳಿಗೆ ಪ್ರತ್ಯುತ್ತರವಾಗಿ ಮಾಡಿದಂತಹ ಆಪರೇಷನ್ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಏರ್ ಸ್ಟ್ರೈಕ್ ಇರ್ಬೋದು, ಇವೆಲ್ಲವೂ ಕೂಡ ಭಯೋತ್ಪಾದಕರ ಅಡಗುತಾಣಗಳು ಎಲ್ಲೆಲ್ಲಿತ್ತು ಅವುಗಳನ್ನು ನಾಶ ಮಾಡುವಂತಹ ಪ್ರಯತ್ನದಿಂದಲೇ ನಡೆದಿರೋದು. ಈ ಹಿಂದೆಯೂ ಕೂಡ ಭಾರತದ ಮೇಲೆ ದಾಳಿ ಮಾಡಿದಾಗಲೆಲ್ಲ ಭಾರತೀಯ ಸೈನ್ಯ ಸಶಕ್ತವಾಗಿಯೇ ಉತ್ತರವನ್ನು ಕೊಟ್ಟಿತ್ತು. ಆದರೆ ಪಾಕಿಸ್ತಾನ ಇವ್ಯಾವುದರಿಂದಲೂ ಕೂಡ ಪಾಠವನ್ನು ಕಲಿತ ದೇಶ ಅಲ್ಲ. ಮತ್ತೆ ಕಾಲು ಕೆದರೆ ಭಾರತದ ಜೊತೆಗೆ ಯುದ್ಧ ಮಾಡಬೇಕು, ಭಾರತದ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡುತ್ತಾನೆ ಬಂದಿರುವಂತಹ ದೇಶ ಅದು. ಮೊನ್ನೆ ಏಪ್ರಿಲ್ 22 ಯಾವುದನ್ನು ಕಾಶ್ಮೀರದಲ್ಲೇ ಅತ್ಯಂತ ರಮಣೀಯವಾದ ಪ್ರದೇಶ ಅಂತ ಹೇಳಲಾಗ್ತದೋ ಅಂತಹ ಪಹಲ್ಗಾಮ್ ಎನ್ನುವಂತಹ ಪ್ರವಾಸಿ ತಾಣದ ಮೇಲೆ ನೀಚತನದ ಕೃತ್ಯದ ಒಂದು ಪ್ರಯತ್ನವನ್ನು
ಅದೇ ಪಾಕಿಸ್ತಾನ ಪ್ರೇರಿತರಾದಂತಹ ಭಯೋತ್ಪಾದಕರು ಮಾಡಿದರು. ಪ್ರವಾಸಿಗರನ್ನು ಹುಡುಕಿ ಅದರಲ್ಲೂ ಪುರುಷರನ್ನೇ ಹುಡುಕಿ ಅವರ ಮಡದಿ ಮಕ್ಕಳ ಕಣ್ಣೆದುರಿನಲ್ಲೇ ಅವರನ್ನು ಗುಂಡಿಟ್ಟು ಸಾಯಿಸುವಂತಹ ಒಂದು ಕೃತ್ಯವನ್ನು ಮಾಡಿದರು. ಬಹುಶಃ ಇಡೀ ಜಗತ್ತು ಈ ಕೃತ್ಯ ಮಾನವತೆಗೆ ಒಂದು ಕಳಂಕ ಅಂತ ಕಣ್ಣೀರಾಗಿತ್ತು. ಯಾವ ಪ್ರವಾಸಿಗರು ನಿಸರ್ಗ ರಮಣೀಯತೆಯನ್ನು ಆನಂದಿಸ್ತಾ ತಮ್ಮ ಸಂಭ್ರಮವನ್ನು ಸಂತೋಷವನ್ನು ಅನುಭವಿಸ್ತಾ ಇದ್ರು, ಅಂತಹ ಸಂಭ್ರಮ ಸಂತೋಷದ ನಡುವೆ ಮೊಳಗಿದಂತಹ ಆ ಗುಂಡಿನ ದಾಳಿ 26 ಜನ ಪ್ರವಾಸಿಗರನ್ನು ಅಮಾನುಷವಾಗಿ ಹತ್ಯೆ ಮಾಡಿರುವುದನ್ನು ನಾವು ಕೇಳಿದ್ದೇವೆ. ಆ 26 ಜನರಲ್ಲಿ ಆಗ ತಾನೇ ಮದುವೆಯಾಗಿ ಕೈಗೆ ಹಚ್ಚಿದ ಮೆಹಂದಿಯ ಬಣ್ಣವೂ ಮಾಸದೇ ಇದ್ದಂತಹ ಮದುಮಕ್ಕಳಿಂದ ಹಿಡಿದು ಎಳೆಯ ಮಕ್ಕಳ ಜೊತೆಗೆ ಪ್ರವಾಸಕ್ಕೆ ಬಂದು ಕಾಶ್ಮೀರದ ಸೌಂದರ್ಯವನ್ನು ಸಂಭ್ರಮಿಸಬೇಕು ಅಂತ ಬಂದ ಯುವ ದಂಪತಿಗಳಿಂದ ಹಿಡಿದು ಮಕ್ಕಳ ರಜಾ ಕಾಲದಲ್ಲಿ ಪ್ರವಾಸಕ್ಕೋಸ್ಕರ ಹೋಗಬೇಕು ಅಂತ ಬಂದ ತಂದೆ ತಾಯಿಗಳವರೆಗೆ ಆ ಪ್ರವಾಸಿಗರ ನಡುವೆ ಇದ್ದರು. ಅವರಲ್ಲಿ ಒಬ್ಬೊಬ್ಬರನ್ನು ಕೂಡ ಹುಡುಕಿ ಅವರನ್ನು ಹತ್ಯೆ ಮಾಡಿದ್ರಲ್ಲ, ಈ ಹತ್ಯೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಪತಿಯನ್ನು ಕಳೆದುಕೊಂಡ ಒಬ್ಬಾಕೆ, ಹೇಗೂ ನಮ್ಮ ಪತಿಯನ್ನು ಕೊಂದಿದ್ದೀರಿ, ನಮ್ಮನ್ನು ಕೊಂದು ಬಿಡಿ ಅಂತ ಕೇಳಿದರೆ ಹೋಗಿ ನಿಮ್ಮ ಮೋದಿಗೆ ಹೇಳು ಅಂತ ಹೇಳಿ ಕಳುಹಿಸುವಂತಹ ಒಂದು ನೀಚತನದ ಕೃತ್ಯ ಆ ಸ್ವರ್ಗ ಸದೃಶವಾದಂತಹ ಕಾಶ್ಮೀರದಲ್ಲಿ ನಡೆಯಿತು. ಯಾವ ಪ್ರವಾಸಿಗರು, ನಿಶಸ್ತ್ರರಾಗಿದ್ದಂತಹ ಪ್ರವಾಸಿಗರು ಭಯೋತ್ಪಾದಕರ ಕೋವಿಗೆ ಸಿಲುಕಿ ರಕ್ತದ ಓಕುಳಿಯಲ್ಲಿ ಹರಿಯಿತು, ಆ ರೀತಿ ರಕ್ತದ ಓಕುಳಿಯೇ ಹರಿದಂತಹ ಕಾಶ್ಮೀರದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಒಂದು ಚಿತ್ರವನ್ನು ಇವತ್ತೂ ಕೂಡ ಕಣ್ಮುಂದೆ ತಂದುಕೊಂಡಾಗ ಹೃದಯ ಒಡೆದು ಹೋಗುವಂತಹ ಅನುಭವ ಆಗುತ್ತದೆ. ಶುಭಂ ದ್ವಿವೇದಿ ಅಂತ ಹೇಳುವಂತಹ ಒಬ್ಬಳು ಕೇವಲ 2 ತಿಂಗಳ ಹಿಂದೆ ಮದುವೆಯಾಗಿ ಕಾಶ್ಮೀರದ ಪ್ರವಾಸಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಆಕೆಯ ಕಣ್ಣೆದುರೇ ಆಕೆಯ ಪತಿಯನ್ನು ಗುಂಡಿಟ್ಟು ಹತ್ಯೆ ಮಾಡಿದಂತಹ ಆ ಸ್ಥಳದಲ್ಲಿ ಆಕೆ ಕೈ ಚೆಲ್ಲಿ ಕುಳಿತದ್ದಂತಹ ಒಂದು ಅಸಹಾಯಕವಾದ ದೃಶ್ಯ ಬಹುಶಃ ಊಹಿಸಿಕೊಂಡ್ರೂ ನಮಗೆ ವೇದನೆ ಆಗ್ತದೆ. ಅವತ್ತಿನ ಆ ದಾಳಿಗೆ ಇಡೀ ದೇಶವೇ ಕಣ್ಣೀರಿಟ್ಟಿತು. ತಮ್ಮದೇ ಬಂಧುಗಳನ್ನು ಕಳೆದುಕೊಂಡಂತೆ ವೇದನೆಯನ್ನು ಅನುಭವಿಸಿತು. ಈ ನೀಚ ಕೃತ್ಯದ ಹಿಂದೆ ಯಾರಿದ್ರೋ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅನ್ನುವಂತಹ ಆಗ್ರಹ ಇಡೀ ದೇಶದಲ್ಲಿ ಕೇಳ್ತಾ ಇತ್ತು. 140 ಕೋಟಿ ಭಾರತೀಯರ ಒಕ್ಕೊರಳ ಆಗ್ರಹ, ಆ ಪಾಪಿಗಳಿಗೆ ತಕ್ಕ ಉತ್ತರವನ್ನು ಕೊಡಬೇಕು. ಯಾರು ಈ ದೇಶದ ತಾಯಂದಿರ ಸಿಂಧೂರವನ್ನು ಕಸಿದಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹ ಇಡೀ ದೇಶದಲ್ಲಿ ಕೇಳ್ತಾ ಇತ್ತು. ಬಹುಶಃ
ದೇಶದ ಜನರ ಧ್ವನಿಯಾಗಿ ಆಗ ತಾನೇ ವಿದೇಶದ ಪ್ರವಾಸದಲ್ಲಿದ್ದಂತಹ ಪ್ರಧಾನಮಂತ್ರಿಗಳು ಮರಳಿ ಭಾರತಕ್ಕೆ ಬರ್ತಾರೆ. ಬಂದ ಕೂಡಲೇ ಅವರು ಕೊಟ್ಟಿರುವಂತಹ ಆ ಹೇಳಿಕೆಯನ್ನು ನಾವು ಗಮನಿಸಬೇಕು. ಏನು ಹೇಳಿದರು? ಪಹಲ್ಗಾಮ್ ದಾಳಿ ನಡೆಸಿದಂತಹ ಉಗ್ರರು ಹಾಗೂ ದಾಳಿಗೆ ಸಂಚು ರೂಪಿಸಿದಂಥವ್ರು ಯಾರ್ಯಾರಿದ್ದಾರೋ ಅವರ ಕಲ್ಪನೆಗೂ ಮೀರಿದಂತಹ ಶಿಕ್ಷೆ ಆಗುತ್ತದೆ. ಅವರು ಎಲ್ಲೇ ಇರಲಿ ಹುಡುಕಿ ಹೊಡೆದು ಉರುಳಿಸುತ್ತೇವೆ ಎನ್ನುವಂತಹ ಮಾತನ್ನು ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಮೊದಲ ಬಾರಿಗೆ ಭಯೋತ್ಪಾದಕರು ಮತ್ತು ಅವರನ್ನು ಬೆಂಬಲಿಸಿದ ಇಬ್ಬರನ್ನು ಕೂಡ ಶಿಕ್ಷಿಸುವಂತಹ, ದಂಡಿಸುವಂತಹ ಒಂದು ಹೇಳಿಕೆ ಅದಾಗಿತ್ತು. ಅದರ ಪ್ರಯತ್ನದ ಮೊದಲ ಭಾಗ 1962ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಿದ್ದಂತಹ ಇಂಡಸ್ ವಾಟರ್ ಒಪ್ಪಂದ ಏನಿತ್ತು, ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದ ಏನಿತ್ತು, ಆ ಒಪ್ಪಂದವನ್ನು ಭಾರತ ಸರ್ಕಾರ ರದ್ದು ಮಾಡಿತ್ತು. ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದಂತಹ ನೀರನ್ನು ನಿಲ್ಲಿಸಿತು. ಮಾತ್ರ ಅಲ್ಲ, ಪ್ರಧಾನಮಂತ್ರಿಗಳೊಂದು ಮಾತು ಹೇಳಿದರು, ನೀರು ಮತ್ತು ರಕ್ತ ಎರಡೂ ಕೂಡ ಜೊತೆಗೆ ಹರಿಯುವುದಕ್ಕೆ ಸಾಧ್ಯ ಇಲ್ಲ. ನೀರು ಮತ್ತು ರಕ್ತ ಎರಡೂ ಕೂಡ ಜೊತೆಗೆ ಹರಿಯುವುದಕ್ಕೆ ಸಾಧ್ಯ ಇಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದ್ದಂತಹ ಗಡಿ ರಸ್ತೆಯನ್ನು ಮುಚ್ಚಿಬಿಟ್ರು. ಪಾಕಿಸ್ತಾನದ ರಾಯಭಾರ ಕಚೇರಿಯಲ್ಲಿದ್ದಂತಹ ಸಿಬ್ಬಂದಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದರು. ಈ ರೀತಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಯಾವ ಉತ್ತರವನ್ನು ಕೊಡಬೇಕಿತ್ತೋ ಆ ಉತ್ತರವನ್ನು ಅವರು ಕೊಟ್ಟರು. ಆದರೆ ಇಷ್ಟೇ ಆಗಲಿಲ್ಲ. ಉಗ್ರವಾದ ಮತ್ತು ಶಾಂತಿಯ ಮಾತುಕತೆಗಳು ಏಕಕಾಲಕ್ಕೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಜಗತ್ತಿನ ಮುಂದೆ ಸಾರಿ ಹೇಳಿದಂತಹ ಪ್ರಧಾನಮಂತ್ರಿಗಳು ಆ ಸಂದರ್ಭದಲ್ಲಿ ದೇಶದ ರಕ್ಷಣಾ ವ್ಯವಸ್ಥೆಯ ಎಲ್ಲ ಪ್ರಮುಖರ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವಂತಹ ನಿರ್ಣಯವನ್ನು ಮಾಡ್ತಾರೆ. ಮತ್ತೊಂದು ಸಲ ಅವರು ಹೇಳ್ತಾರೆ, ಈ ದೇಶದ ಸೈನ್ಯ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ರೀತಿಯ ಉತ್ತರವನ್ನು ಕೊಡುವುದಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ ಅಂತ. ಆ ಮಾತು ಕೇವಲ ಮಾತಾಗಿರಲಿಲ್ಲ. ಆ ಮಾತು ಕೇವಲ ಸಮಾಧಾನವನ್ನು ಕೊಡುವುದಕ್ಕಿದ್ದಂತಹ ಮಾತಾಗಿರಲಿಲ್ಲ. ಬದಲಿಗೆ ಅದಕ್ಕೆ ಬೇಕಾದಂತಹ ಎಲ್ಲ ಯೋಚನೆಗಳನ್ನು ಮಾಡ್ತಾರೆ. ಭಾರತದ ಭೂಸೇನೆ, ವಾಯುಸೇನೆ, ನೌಕಾದಳ ಎಲ್ಲವೂ ಕೂಡ ಜೊತೆಗೆ ಸೇರಿಕೊಂಡು ಪಾಕಿಸ್ತಾನಕ್ಕೆ ಯಾವ ರೀತಿಯ ಉತ್ತರವನ್ನು ಕಲಿಸಬೇಕು ಅನ್ನುವಂತಹ ಯೋಚನೆಯನ್ನು, ಸಿದ್ಧತೆಯನ್ನು ಮಾಡ್ತಾರೆ. ಆ ದಿನ ಬಂದೇ ಬಿಟ್ಟಿತು. ಮೇ 6, 7, 8, 9 ಈ ದಿನಗಳ ರಾತ್ರಿಯ ಹೊತ್ತು ಭಾರತದ ಮೊದಲ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯಿತು. ಎಲ್ಲೆಲ್ಲಿ ಪಾಕಿಸ್ತಾನದ ಉಗ್ರಗಾಮಿ ಚಟುವಟಿಕೆಗಳು ಕೇಂದ್ರ ಇದೆಯೋ, ಎಲ್ಲೆಲ್ಲಿ ಅದರ ತರಬೇತಿ ನಡೀತದೋ, ಎಲ್ಲೆಲ್ಲಿ ಅವರ ಶಸ್ತ್ರಾಸ್ತ್ರಗಳ ಸಂಗ್ರಹ ಇದೆಯೋ ಅಂತಹ ಕೇಂದ್ರಗಳನ್ನೇ ಗುರಿಯಾಗಿರಿಸಿಕೊಂಡು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಧ್ಯರಾತ್ರಿ 1:05 ನಡೆಯಿತು. ಕೇವಲ 23 ನಿಮಿಷಗಳ ಕಾಲ ನಡೆದಂತಹ ಆ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಕೇಂದ್ರಗಳನ್ನು
ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಪ್ರಯತ್ನವನ್ನು ಅವತ್ತು ಮಾಡಿದರು. ಅದರ ಪರಿಣಾಮ ಅಲ್ಲಿದ್ದಂತಹ ನೂರಾರು ಜನ ಭಯೋತ್ಪಾದಕರು ಆ ಒಂದು ದಾಳಿಯಲ್ಲಿ ಹತರಾದರು. ಆ ದಾಳಿಗೆ ಪೂರಕವಾಗಿ ಅವರು ರೂಢಿಸಿಕೊಂಡಿದ್ದಂತಹ ಎಲ್ಲ ಶಸ್ತ್ರಾಸ್ತ್ರಗಳು ಸಂಪೂರ್ಣವಾಗಿ ನಾಶವಾಯಿತು. ಆ ಮಧ್ಯರಾತ್ರಿ ಬಹುಶಃ ಕಾರ್ಯಾಚರಣೆಯ ನಿರೀಕ್ಷೆಯೂ ಇಲ್ಲದೆ ನಿದ್ರೆ ಹೋಗಿದ್ದಂತಹ ಆ ಉಗ್ರರಿಗೆ ನರಕದ ದಾರಿಯನ್ನು ಭಾರತದ ಸೈನ್ಯ ತೋರಿಸಿಕೊಟ್ಟಿತು. ಸಾಮಾನ್ಯವಾಗಿ ಭಾರತದ ಸೈನಿಕ ಕಾರ್ಯಾಚರಣೆಗಳ ಹೆಸರುಗಳನ್ನು ನೋಡಿದರೆ ಅದು ಸಾಮಾನ್ಯವಾಗಿ ಪರಾಕ್ರಮವನ್ನು ಹೇಳುವಂತಹ ಒಂದು ಕಾರ್ಯಾಚರಣೆ ಹೆಸರಿರ್ತದೆ. ಆದರೆ ಆಪರೇಷನ್ ಸಿಂಧೂರ ಹೆಸರು ಕೂಡ ಅದು ಬಹಳ ಭಿನ್ನವಾಗಿತ್ತು. ಅದು ಯಾವ ಉಗ್ರರ ನೀಚ ಕೃತ್ಯಕ್ಕೆ ತುತ್ತಾಗಿ ತಾಯಂದಿರು ತಮ್ಮ ಸಿಂಧೂರವನ್ನು ಕಳೆದುಕೊಂಡಿದ್ರು, ಅಂತಹ ಸಮಸ್ತ ತಾಯಂದಿರಿಗೆ ಒಂದು ಆತ್ಮವಿಶ್ವಾಸವನ್ನು ಹುಟ್ಟಿಸುವ ರೀತಿಯಲ್ಲಿ ಆ ಕಾರ್ಯಾಚರಣೆ ಅವತ್ತು ನಡೆಯಿತು. ಹಾಗಾಗಿ ಸಿಂಧೂರ ಅನ್ನುವುದು ಒಂದು ಭಾವನಾತ್ಮಕವಾದ ಹೆಸರು, ಕೇವಲ ಒಂದು ಆಕಸ್ಮಿಕವಾದ ನಾಮಕರಣ ಅಲ್ಲ. ಅದು ಆಪರೇಷನ್ ಸಿಂಧೂರ ಕೇವಲ ಒಂದು ಆಕಸ್ಮಿಕವಾದ ನಾಮಕರಣ ಅಲ್ಲ. ಯಾವ ಉಗ್ರವಾದದ ನೋವಿಗೆ ತುತ್ತಾದಂತಹ ತಾಯಂದಿರಿದ್ರೋ ಆ ತಾಯಂದಿರಿಗೆ ಭಾರತ ಸರ್ಕಾರ, ಭಾರತೀಯ ಸೇನೆ ಸಲ್ಲಿಸಿದಂತಹ ಸರ್ವೋಚ್ಚವಾದ ಒಂದು ಗೌರವದ ರೀತಿಯಲ್ಲಿ ಆ ಕಾರ್ಯಾಚರಣೆ ನಡೆಯಿತು. ನಮ್ಮ ಸೈನಿಕ ಕಾರ್ಯಾಚರಣೆ ಅದು ಕೇವಲ ಸೈನಿಕ ಕಾರ್ಯಾಚರಣೆ ಅಷ್ಟೇ ಅಲ್ಲ. ಬಹುಶಃ ನೀವನೇಕರು ಗಮನಿಸಿರಬಹುದು, ಅವತ್ತು ಪ್ರಯೋಗವಾದಂತಹ ಭಾರತದ ಶಸ್ತ್ರಾಸ್ತ್ರಗಳು, ಭಾರತದ ಆ ಯುದ್ಧದ ರೀತಿ ಇವೆಲ್ಲವೂ ಕೂಡ ಹೊಸದಾಗಿತ್ತು. ಇವೆಲ್ಲವೂ ಕೂಡ ಹೊಸ ರೀತಿಯ ಶಸ್ತ್ರಾಸ್ತ್ರಗಳು, ಹೊಸ ರೀತಿಯ ಕಾರ್ಯತಂತ್ರ. ಯಾವ ಸಿಂಧೂರದ ಒಂದು ಪರಂಪರೆಗೆ ಧಕ್ಕೆಯಾಗಿತ್ತು, ಅದೇ ಪರಂಪರೆಯನ್ನು ಹೆಸರಾಗಿ ಹೊಂದಿದ ಆ ಆಪರೇಷನ್ ಸಿಂಧೂರ ಯಾವ ಉಗ್ರಗಾಮಿಗಳು ಅವಿತು ಕುಳಿತಿದ್ದಂತಹ ಜಾಗ ಇತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿರುವುದನ್ನು ನಾವು ನೀಡಿದ್ದೇವೆ, ಕೇಳಿದ್ದೇವೆ. ಅದರ ಜೊತೆಗೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಕುರೇಶಿ, ಭಾರತದ ಸಮಸ್ತರ ಹೃದಯದ ಒಂದು ಗೆದ್ದಂತಹ ವೀರ ನಾರಿಯರು, ಅವರು ಆ ಇಡೀ ಕಾರ್ಯಾಚರಣೆಯ ಚಿತ್ರಣವನ್ನು ದೇಶವಾಸಿಗಳ ಮುಂದೆ ವ್ಯಕ್ತಪಡಿಸಿದ್ರಲ್ಲ, ಅದು ಕೂಡ ಈ ಆಪರೇಷನ್ ಸಿಂಧೂರದ ಬಹಳ ಪ್ರಮುಖವಾದಂತಹ ಒಂದು ಭಾಗ. ಆಪರೇಷನ್ ಸಿಂಧೂರದಲ್ಲಿ ಯಾವ ಗೆಲುವು ಆಗಿದೆಯೋ ಆ ಗೆಲುವು ಕೇವಲ ತಂತ್ರಗಾರಿಕೆಯ ಗೆಲುವಲ್ಲ, ಆ ಗೆಲುವು ಭಾವನಾತ್ಮಕವಾಗಿ ಭಾರತೀಯರನ್ನು ಜಾಗೃತ ಮಾಡಿದಂತಹ ಒಂದು ಕಾರ್ಯಾಚರಣೆಯಾಗಿರುವುದನ್ನು ನಾವು ಗಮನಿಸಬೇಕು. ವಿಶ್ವಕ್ಕೆ ಒಂದು ಶಕ್ತಿಯುತವಾದ ಸಂದೇಶವನ್ನು ಈ ಕಾರ್ಯಾಚರಣೆ ರವಾನಿಸಿರುವುದನ್ನು ಕೂಡ ನಾವು ಗಮನಿಸುತ್ತೇವೆ. ಮತ್ತೊಮ್ಮೆ ಭಾರತದ ಕಡೆಗೆ ಉಗ್ರವಾದಿಗಳನ್ನು ರವಾನಿಸಬೇಕಾದರೆ 10 ಸಾರಿ ಯೋಚನೆ ಮಾಡಬೇಕಾದಂತಹ ಪಾಠವನ್ನು ಅವತ್ತು ಭಾರತದ ಸೈನ್ಯ
ಕಳಿಸಿಕೊಟ್ಟಿದೆ ಅನ್ನೋದನ್ನು ಕೂಡ ನಾವು ಗಮನಿಸಿಕೊಳ್ಬೇಕು. ಬಹಳ ಮುಖ್ಯವಾದಂತಹ ಒಂದು ವಿಷಯ ಏನು ಕೇಳಿದ್ರೆ, ಭಾರತದ ಈ ಪ್ರತ್ಯಾಕ್ರಮಣ ಅಥವಾ ಪ್ರತ್ಯುತ್ತರ ಕೇವಲ ಭಯೋತ್ಪಾದಕರ ತಾಣಗಳನ್ನಷ್ಟೇ ಕೇಂದ್ರವಾಗಿರಿಸಿಕೊಂಡು ನಡೀತೇ ವಿನಃ ನಾಗರಿಕರ ಜೀವಗಳಿಗೆ ಹಾನಿಯಾಗುವಂತಹ ಯಾವ ಕೆಲಸವನ್ನು ಭಾರತ ಮಾಡಿರಲಿಲ್ಲ. ಆದರೆ ಅದೇ ಹೊತ್ತಿಗೆ ಪಾಕಿಸ್ತಾನ ಗಡಿಭಾಗದ ನಾಗರಿಕ ವಸತಿ ಪ್ರದೇಶಗಳಿಗೆ ಕೂಡ ಗುಂಡು ಹಾರಿಸುವಂತಹ ನೀಚತನವನ್ನು ತೋರಿಸಿದ್ದನ್ನು ಕೂಡ ನಾವು ಮಾಧ್ಯಮಗಳಿಂದ ನೋಡಿದ್ದೇವೆ. ಯಾವಾಗ ಭಾರತದ ಭೂಖಂಡದಿಂದ ಹಾರಿದ ಬ್ರಹ್ಮೋಸ್ನಂತಹ ಕ್ಷಿಪಣಿಗಳು ಪಾಕಿಸ್ತಾನದ ಆ ನೆಲಕ್ಕೆ ಅಪ್ಪಳಿಸಿತೋ, ಅದೇ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಮುಂದಿನ ಪರಿಣಾಮದ ತೀವ್ರತೆ ಅರಿವಾಗಿದೆ. ಕೂಡಲೇ ಭಾರತದ ಬಳಿ ಯುದ್ಧವನ್ನು ನಿಲ್ಲಿಸುವ, ಕಾರ್ಯಾಚರಣೆಯನ್ನು ನಿಲ್ಲಿಸುವಂತಹ ಬೇಡಿಕೆಯನ್ನು ಇಟ್ಟಿತು. ಅದರ ಪರಿಣಾಮವಾಗಿ ಭಾರತ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿತು. ಅದಾದ ಮೇಲೂ ಕೂಡ ನಾವು ಕೇಳಿದ್ದೇವೆ ಮಾತು, ಇದು ತಾತ್ಕಾಲಿಕವಾದಂತಹ ಯುದ್ಧ ಸ್ಥಗಿತ. ಮುಂದೊಂದು ದಿನ ಮತ್ತೊಮ್ಮೆ ಯಾವುದೇ ಭಯೋತ್ಪಾದಕ ಕೃತ್ಯ ಭಾರತದ ವಿರುದ್ಧ ನಡೆಸಿದರೆ ಅದೇ ಯುದ್ಧದ ಆಹ್ವಾನ ಅಂತ ಭಾವಿಸಿ ಈ ಆಪರೇಷನ್ ಸಿಂಧೂರ ಮುಂದುವರಿಯುತ್ತದೆ ಎನ್ನುವಂತಹ ಎಚ್ಚರಿಕೆಯ ಮಾತನ್ನು ಕೊಟ್ಟೇ ಅವತ್ತು ಆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿರುವುದನ್ನು ಕೂಡ ನಾವು ನೋಡುತ್ತೇವೆ. ಈ ಕಾರ್ಯಾಚರಣೆಯಲ್ಲಿ ಒಂದು ವಿಶೇಷವಾಗಿ ಬಳಸಿದಂತಹ ತಂತ್ರಜ್ಞಾನಗಳೇನಿದೆಯೋ, ಅದು ಡ್ರೋನ್ಗಳಿರ್ಬೋದು, ಕ್ಷಿಪಣಿಗಳಿರ್ಬೋದು, ಯುದ್ಧ ವಿಮಾನಗಳಿರ್ಬೋದು, ಇವುಗಳನ್ನೆಲ್ಲ ನಿರ್ವಹಿಸಿದಂತಹ ರೀತಿ ಕಳೆದ ಅನೇಕ ವರ್ಷಗಳಿಂದ ನಾವೆಲ್ಲ ಒಂದು ಶಬ್ದವನ್ನು ಕೇಳ್ತಾ ಇದ್ದೇವೆ, ಆತ್ಮನಿರ್ಭರತೆ ಅಂತ. ಭಾರತ ಇವತ್ತು ಆತ್ಮನಿರ್ಭರತೆಯನ್ನು ಸಾಧಿಸುವ ಒಂದು ಪ್ರಯತ್ನದಲ್ಲಿ ಇದೆ ಅನ್ನುವುದಕ್ಕೆ ಈ ಕಾರ್ಯಾಚರಣೆಯು ಕೂಡ ಒಂದು ಸಾಕ್ಷಿ. ದೇಶೀಯವಾಗಿ ನಿರ್ಮಿಸಿದಂತಹ ತಂತ್ರಜ್ಞಾನ, ಇಲ್ಲೇ ತಯಾರಾದಂತಹ ಡ್ರೋನ್ಗಳು ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡುವುದಕ್ಕೆ ಬಳಕೆ ಆಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅದರ ಜೊತೆಗೆ ಇದೇ ಮೊದಲ ಬಾರಿಗೆ ಇಂತಹದ್ದೊಂದು ಕಾರ್ಯಾಚರಣೆಯನ್ನು ಜಗತ್ತಿಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಅದಕ್ಕೋಸ್ಕರ ಭಾರತದ ಸಂಸತ್ ಸದಸ್ಯರ ನಿಯೋಗಗಳನ್ನು ಮಾಡಿ ವಿರೋಧ ಪಕ್ಷಗಳ ಸದಸ್ಯರನ್ನೂ ಸೇರಿಸಿಕೊಂಡು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಕಳಿಸಿಕೊಟ್ರು. ಪರಿಣಾಮವಾಗಿ ಜಗತ್ತಿನ ಮುಂದೆ ಪಾಕಿಸ್ತಾನದ ನಿಜ ಬಯಲಾಯಿತು. ಮಾತ್ರ ಅಲ್ಲ, ಅವರಲ್ಲಿ ಅನೇಕರು ಭಾರತವನ್ನು ಬೆಂಬಲಿಸಿದರು ಅನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಇವೆಲ್ಲ ಯಾಕೆ ಸಾಧ್ಯ ಆಯಿತು ಅಂದರೆ, ಒಂದು ಸರಿಯಾದ ನಾಯಕತ್ವ, ಸರಿಯಾದಂತಹ ಯೋಜನೆ, ಇವೆರಡರ ಕಾರಣದಿಂದ ಇಡೀ ಆಪರೇಷನ್ ಸಿಂಧೂರ ಅನ್ನುವುದು ಭಾರತದ ಸೈನಿಕ ಕಾರ್ಯಾಚರಣೆಗಳ ಇತಿಹಾಸದಲ್ಲೇ ಒಂದು ಬಹಳ ಮಹತ್ವದ ಒಂದು ಘಟನೆ ಅನ್ನೋದನ್ನು ನಾವು ಗಮನಿಸಬೇಕು. ಇಷ್ಟಾಗಿಯೂ ಇದು ಸೈನಿಕ ಕಾರ್ಯಾಚರಣೆಯಾಗಿ ಆಪರೇಷನ್ ಸಿಂಧೂರ ಸ್ಥಗಿತ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕೋ ಏರ್ ಸ್ಟ್ರೈಕೋ ಆದಾಗ ಸಾಕ್ಷಿ ಕೇಳ್ತಾ ಇದ್ರು. ದುರದೃಷ್ಟವಶಾತ್ ಈ ಸಲ ಯಾರಿಗೂ ಸಾಕ್ಷಿ ಕೇಳುವ ಅವಶ್ಯಕತೆ ಕಾಣಲಿಲ್ಲ ಅಂತ ಅನಿಸ್ತದೆ. ಆದರೆ ಯುದ್ಧ ನಿಲ್ಲಿಸಿದ್ದು ಅಮೆರಿಕಾದ ಅಧ್ಯಕ್ಷರ ಸೂಚನೆ ಮೇರೆಗೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯನ್ನು, ಭಾರತದ ಸೈನ್ಯ ಈ ಕಾರ್ಯಾಚರಣೆಯಿಂದ ಹಲವು ವಿಮಾನಗಳನ್ನು ಕಳೆದುಕೊಂಡಿದೆ ಎನ್ನುವಂತಹ ಸುಳ್ಳನ್ನು
ನಿರಂತರವಾಗಿ ಪ್ರಚಾರ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿತು. ಈ ದೇಶದ ಸಾಮಾನ್ಯ ನಾಗರಿಕರಾದ ನಾವು ಮಾಡಬಹುದಾದ ಆಪರೇಷನ್ ಸಿಂಧೂರ ಯಾವುದು ಕೇಳಿದರೆ, ಇಂತಹ ಸುಳ್ಳು ತಪ್ಪು ಉತ್ತರಗಳಿಗೆ ಸರಿ ಯಾವುದು ಎನ್ನುವ ಉತ್ತರವನ್ನು ಕೊಡುವಂತಹದ್ದು. ಅದರ ಜೊತೆಗೆ ಈ ದೇಶದ ನಾಗರಿಕರಲ್ಲಿ ದೇಶದ ಕುರಿತಾಗಿ ಒಂದು ಜಾಗೃತಿಯ ಭಾವನೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಿಂದ ಇವತ್ತು ಇಲ್ಲಿಯ ಹಿಂದೂ ಮಹಾಗಣಪತಿ ಈ ಹಬ್ಬದ ದಿನ ಈ ದೇಶದ ಒಂದು ವಿಶೇಷವಾದ ಸೈನಿಕ ಕಾರ್ಯಾಚರಣೆಯನ್ನು ನೆನಪಿಸಿಕೊಳ್ಳುವ ಮೂಲಕ ಈ ದೇಶದ ಸಾಮಾನ್ಯ ನಾಗರಿಕರಾದ ನಾವು ಜಾಗೃತರಾಗಿದ್ದಾಗ ಮಾತ್ರ ಈ ದೇಶ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಬೇಕಾದಂತಹ ಉತ್ತರವನ್ನು ಗಡಿಯಲ್ಲಿ ಸೈನಿಕರು ಕೊಡ್ತಾರೆ. ಆದರೆ ದೇಶದ ಒಳಗಡೆ ಒಳ್ಳೆಯ ಒಂದು ಸಂವೇದನಾಶೀಲವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕೆಲಸ, ರಾಷ್ಟ್ರಭಕ್ತ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಕೂಡಿಯೇ ಮಾಡಬೇಕಾಗಿದೆ ಅನ್ನುವಂತಹ ಹಿನ್ನೆಲೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ. ವಂದನೆಗಳು. ತುಂಬ ಧನ್ಯವಾದಗಳು ರೋಹಿಣಾಕ್ಷ ಶಿರ್ಲಾಲ್ ಅವರಿಗೆ. ಈಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಿಮಿತ್ತ ಎಲ್ಲರಿಗೂ ಮನೆ ಮನೆಗೂ ಕೊಡುವುದಕ್ಕೆ ಸಿಂಧೂರವನ್ನು ನಿಂಬಲ್ಲೇ ಬಂದು ಕೊಡ್ತಾರೆ. ಎಲ್ಲರೂ ಆ ಸಿಂಧೂರವನ್ನು ತೆಗೆದುಕೊಳ್ಬೇಕೆಂದು ವಿನಂತಿ. ಅದೇ ರೀತಿ ನಾಳೆ ನಗರದಲ್ಲಿರುವ ಗಣೇಶ ಮಂಡಳಿಯವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲೇ ಆದರ್ಶ ಗಣೇಶನ ಪ್ರತಿಷ್ಠಾಪನೆ ಕುರಿತು ಒಬ್ಬ ವಕ್ತಾರರು ಬರ್ತಾರೆ, ಶ್ರೀ ವೆಂಕಟರಮಣ ಅಂತ ದಕ್ಷಿಣ ಕನ್ನಡದಿಂದ. ಹಾಗೆ 14ನೇ ತಾರೀಕು ಭಾನುವಾರ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಒಂದು ದೇಶದ ಗಡಿ ಕಾಯುವ ಯೋಧ ಹಾಗೂ ದೇಶಕ್ಕೆ ಅನ್ನ ಕೊಡುವಂಥ ರೈತ ಸದಾಕಾಲ ಚೆನ್ನಾಗಿರ್ಬೇಕಂತ ಹೇಳಿಬಿಟ್ಟು ಎಲ್ಲರೂ ಸಂಕಲ್ಪ ಮಾಡಿ 1,08,000 ದೀಪ ಹಚ್ಚೋದಿರುತ್ತೆ ಮುಂದಿನ ಭಾನುವಾರ. ಅದಕ್ಕಾಗಿ ತಾವೆಲ್ಲರೂ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ವಂದನೆಗಳು.